ಎಲ್ಲರಿಗೂ ನಮಸ್ಕಾರ. ನಾನು ವೀಟ್ ಫ್ಲೋರ್ ಬರ್ಫಿ ಮಾಡಾಕತ್ತೀನಿ. ಇದಕ್ಕೆ ಸ್ವಲ್ಪ ಒಂದು ಪ್ಯಾನಿಗೆ ತುಪ್ಪ ಹಾಕೊಳಕತ್ತೀನಿ. ನಾನು ತುಪ್ಪ ಹಾಕೊಂಡು ಮಾಡ್ಬೇಕಿದ್ನ. ತುಪ್ಪ ಗೋಧಿ ಹಿಟ್ಟಿನಿಂದ ಮಾಡುವಂಥದ್ದು ಒಂದು ಬರ್ಫಿ ಇದು. ಅದಕ್ಕೆ ಇದನ್ನು ಮಾಡಿ ತೋರ್ಸಾಕತ್ತೀನಿ. ಚಲೋ ಆಗಿರ್ತೈತಿ, ಭಾಳ ಬೆಸ್ಟ್ ಆಗಿರ್ತೈತಿ ರೀ. ಅದಕ್ಕೆ ನೀವು ಮಾಡಿ ನೋಡ್ರಿ. ಈಗ ತುಪ್ಪ ಹಾಕೊಂಡಾನೆ ಅದಕ್ಕೆ. ಮತ್ತು ಗೋಧಿ ಹಿಟ್ಟು ಇರ್ತೈತಲ್ರಿ, ಎಲ್ಲನೂ ಒಂದೊಂದು ಬಟ್ಲು ರೀ. ಒಂದು ಬಟ್ಲು ತುಪ್ಪ ಹಾಕಿದ್ರೆ ಸಕ್ಕರೆ ಅಷ್ಟು ಜಾಸ್ತಿ ಬೇಕಾಕತಿ. ಈಗ ನೋಡ್ರಿ, ಒಂದು ಬಟ್ಲ ತುಪ್ಪ ಹಾಕೊಂಡಾನಿ, ಒಂದು ಬಟ್ಲ ಗೋಧಿ ಹಿಟ್ಟು ಹಾಕೊಂಡಾನಿ. ಇವೆರಡನ್ನು ನಾನು ಏನು ಮಾಡ್ತೀನಿ ಅಂದರೆ ಚಂದಂಗೆ ಇದನ್ನ ಮಿಕ್ಸ್ ಮಾಡಿ ಅದನ್ನ ಹುರ್ಕೋತೀನಿ ರೀ. ಬೇಸನ್ ಹದ ಹೆಂಗೆ ಬರ್ತೈತಲ್ರಿ ಹಂಗದು ಬೇಸನ್ ಹಿಟ್ಟಿನ ಥರ ಅದನ್ನ ಚಂದಂಗೆ ತುಪ್ಪದಾಗ ಮಸ್ತಂಗೆ ಕುದಿಸ್ಬೇಕು ರೀ ಗೋಧಿ ಹಿಟ್ಟು. ಈಗ ನೋಡ್ರಿ ಎಷ್ಟು ಚಂದ ಕುದಿಯಾಕತೈತಿ. ಇದಕ್ಕೊಂದು ಕಲರ್ ಬರ್ತೈತಿ. ಆ ಕಲರ್ ಬರ್ತನೂ ಗೋಲ್ಡನ್ ಕಲರ್ ಬರ್ತನೂ ಚಂದಂಗೆ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಎಷ್ಟು ಚಂದ ಮಿಕ್ಸ್ ಆಗಾಕ್ತೈತಿ. ಭಾರಿ ಚಂದಂಗೆ ಗೋಧಿ ಹಿಟ್ಟನ್ನು ಚಂದಂಗೆ ಹುರ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಚಂದ ಹುರಿಯಾಕತೈತಿ. ಇದು ತುಪ್ಪದಲ್ಲೇ ಕುದಿಬೇಕ್ರಿ. ಅದು ಕುದ್ದು ತುಪ್ಪದಾಗ ಚಂದಂಗೆ ಬೆಸ್ಟ್. ಅದು ಕುದಿದಾಗನ ಅದಕ್ಕೊಂದು ಇದು ಬರ್ತೈತಿ, ಹದ ಬರ್ತೈತಿ ನೋಡ್ರಿ. ಈಗ ನೋಡ್ರಿ ಇದೆಲ್ಲ ಕುದಿಯಾಕತೈತಿ. ಭಾಳ ಚಂದ ಕುದಿಯಾಕತ್ತೈತಿ ರೀ ಇದು. ಅಂದ್ರೆ ಅದು ಕಲರ್ ಬರ್ತೈತಿ. ಎಲ್ಲ ಗೋಧಿ ಹಿಟ್ಟು ಅದ್ರೊಳಗೆ ತುಪ್ಪದಾಗ ಮಿಕ್ಸ್ ಆತಂದ್ರೆ ಹಸಿ ಬಿಸಿ ಆಗಂಗಿಲ್ಲ. ಈಗ ನೋಡ್ರಿ ಎಷ್ಟು ಚಂದ ಆಯ್ತು. ಈಗ ಇದಕ್ಕೆ ಒಂದು ಕಲರ್ ಹಿಂಗೆ ಬರ್ಬೇಕಂದ್ರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಈ ಥರ ಕಲರ್ ಬರ್ಬೇಕು. ಅದು ಕುದ್ದು ಬೆಸ್ಟ್ ಕಲರ್ ಬರ್ತೈತೆ ರೀ ಇದಕ್ಕೆ. ಒಂಥರ ಮೈಸೂರು ಪಾಕ್ ಕಲರ್ ಬರ್ತೈತಿ. ಈಗ ನೋಡ್ರಿ ಅದಕ್ಕೆ ನಾನು ಸಕ್ಕರೆ ಹಾಕ್ಕೊಳಕ್ತೇನೆ. ಸಕ್ಕರೆ ನಾವು ಇನ್ನೊಂದು ಸಲನೂ ಹಾಕ್ಕೋಬೇಕಾಗತ್ತೆ. ಯಾಕಂದ್ರೆ ಅದು ಸ್ವೀಟ್ ಬರ್ಬೇಕು ರೀ. ಎಷ್ಟು ಸ್ವೀಟ್ ಒಂದು ಸ್ವಲ್ಪ ಸ್ವೀಟ್ ಆದ್ರೆ ಅದು ಚಂದ ಇರ್ತೈತಿ. ಬರ್ಫಿ ಮಸ್ತಾಗಿರ್ತೈತೆ ರೀ, ಟೇಸ್ಟ್ ಆಗ್ತೈತೆ ಬರ್ಫಿ. ಈಗ ನೋಡ್ರಿ ಇದಕ್ಕೆ ಸಕ್ಕರೆ ಹಾಕಿ ನಾನು ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇದನ್ನ ಹುರ್ಕೊಳಕ್ತೇನೆ ರೀ. ಇಷ್ಟಾಗಿಂದ ಇದಕ್ಕೆ ಏನು ಮಾಡ್ಬೇಕಂದ್ರೆ ನೀರು ಹಾಕ್ಬೇಕ್ರಿ. ನೀರು ಹಾಕಿ ಮತ್ತು ಅದನ್ನ ನೀರು ಎಷ್ಟು ಹಾಕ್ಬೇಕಂದ್ರೆ 1.5 ಬಟ್ಲ ನೀರು ಹಾಕ್ಬೇಕು. 1 ಕಪ್ ನಾವು ತುಪ್ಪ ಹಾಕಿ 1 ಕಪ್ ಹಿಟ್ಟು ಹಾಕಿವಲ್ರಿ, ಅದನ್ನೆಲ್ಲ ಕಲಸಿವಿಲ್ರಿ, ತುಪ್ಪದಾಗೆಲ್ಲ ಹುರಿದಿವಿಲ್ಲ. ಈಗ 1.5 ಬಟ್ಲಷ್ಟು ನೀರು ಹಾಕೊಳಕ್ತಾನೆ. 1.5 ಬಟ್ಲಷ್ಟು ನೀರು ಹಾಕಿ ಇದನ್ನ ಚಂದಂಗೆ ಕುದಿಸ್ಬೇಕ್ರಿ. ಈಗ ನೋಡ್ರಿ ಎಲ್ಲ ಕುದ್ದು ಚಂದ ಆಗ್ತೈತೆ ಅದು. ಇದೇ ಥರ ನೀವು ಎಲ್ಲ ಕುದಿಸ್ಬೇಕ್ರಿ. 1.5 ಬಟ್ಲು ನೀರು ಇರ್ತೈತೆ, ಎಲ್ಲ ಹಿಡಿದು ಹಿಂಗಾಗುತ್ತೆ ನೋಡ್ರಿ. ಅದು ಈ ಥರ ಬಿಟ್ಕೊಳಕತ್ತೈತಿ. ಆ ಬಿಟ್ಕೊಳ್ಳೋ ತನೂ ಚಂದಂಗೆ ಕುದಿಸ್ಬೇಕ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಈಜಿ ರೆಸಿಪಿ. ಯಾರ ಮನೆಗೆ ಬೇಗ ಬಂದ್ರೂ ಸ್ವೀಟ್ ಇಲ್ಲ ಅನ್ಬೇಡ್ರಿ ನೀವು. 1 ಕಪ್ ಗೋಧಿ ಹಿಟ್ಟಿತ್ತು, ತುಪ್ಪ ಇತ್ತಂದ್ರೆ ರೆಸಿಪಿ ರೆಡಿ ಅಂತ ಹೇಳ್ರಿ. ನೋಡ್ರಿ ಎಷ್ಟು ಮಸ್ತಾಗೈತಿ. ಇಷ್ಟು ಚೆಂದಾಗಿರ್ತೈತಿ ಬರ್ಫಿ. ಭಾಳ ಚಂದ ಆಗ್ತೈತಿ ಇದು. ನೋಡ್ರಿ ಗೋಧಿ ಹಿಟ್ಟಿನಿಂದ ಮಾಡೈತತ್ತೆ ಅನಿಸ್ತಾ ಇಲ್ಲ, ಅಷ್ಟು ಟೇಸ್ಟ್ ಬರ್ತೈತಿ ನೋಡ್ರಿ. ಈಗೆಲ್ಲ ಬರ್ಫಿ ತಯಾರಾಗ್ತೈತಿ ಇದೆಲ್ಲ. ಇನ್ನು ಈಗೆಲ್ಲ ನೀರದು ಹೋಗೈತಿ ಮಸ್ತಂಗೆ. ಇದಕ್ಕೆ ಸಕ್ಕರೆನೂ ಹಾಕೈತಿ, ಎಲ್ಲ ಹಾಕೈತಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕಾಗತ್ತೆ ಅದಕ್ಕೆ. ಈಗ ನೋಡ್ರಿ ಎಷ್ಟು ಚೆಂದಾಗೈತೆ ಅದು ಕಲರ್. ಈಗ ಇನ್ನೊಂದು ಸ್ವಲ್ಪ ನಾನು ಟೇಸ್ಟ್ ಬರ್ಲತ್ತೇಳಿ ಸಕ್ಕರೆ ಹಾಕೊಳಕ್ತಾನೆ ರೀ. ಎಷ್ಟು ಮಸ್ತ್. ಇದನ್ನಂತೂ ಸಕ್ಕರೆ ಹಾಕಿಂದ ಎಲ್ಲ ಕಡೆನೂ ಮಿಕ್ಸ್ ಆಗುವಂಗೆ ಚಂದಂಗೆ ಕಲಿಸ್ಬೇಕ್ರಿ ಅದು ಸಕ್ಕರೆ. ನೋಡ್ರಿ ಈಗ ಎಷ್ಟು ಚಂದ ಕಲಸಾಕತ್ತೈತಿ, ಮಸ್ತಾಗಿರ್ತೈತೆ ರೀ. ಈಗ ನೋಡ್ರಿ ಕಲಸಿ ಆಗೈತಿ, ಎಲ್ಲ ಸಕ್ಕರೆನೂ ಕಲಸೈತಿ, ಎಲ್ಲ ಹಿಟ್ಟೂ ಕ್ರಿಸ್ಪಿ ಆಗೈತಿ. ಭಾಳಷ್ಟು ಚಂದ ಹುರಿದೈತಿ ರೀ ತುಪ್ಪದಾಗ. ಈಗ ಮಸ್ತ್ ಆಗೈತೆ ನೋಡ್ರಿ. ಇದು ಮಸ್ತ್ ಕಲರ್ ಬಂದೈತಿ. ಈಗ ಮಸ್ತ್ ಆಗಿಂದ ನೋಡ್ರಿ ಎಲ್ಲೂ ನಿಂದಿಸ್ಬಾರ್ದ್ರಿ. ಹಂಗನ ಚಂದಂಗೆ ಅದನ್ನ ಹುರ್ಕೋಬೇಕ್ರಿ ಭಾಳಷ್ಟು ಚಂದಂಗೆ. ಅದು ಹುರ್ಕೊಂಡು ಎಲ್ಲನೂ ಹಿಂಗೆ ಇದು ಮಿಕ್ಸ್ ಆಗ್ಬೇಕು ನೋಡ್ರಿ ಚಂದಂಗೆ. ಹುರಿದು ಬೆಸ್ಟ್ ಆಗ್ಬೇಕು. ಅದು ಹುರಿದು ಚಂದಂಗೆ ಕಲರ್ ಬರ್ಬೇಕು. ತುಪ್ಪ ಇರ್ತೈತಲ್ರಿ, ಅದು ಎಲ್ಲನೂ ಸಕ್ಕರೆ ತುಪ್ಪ ಎಲ್ಲ ಗೋಧಿ ಹಿಟ್ಟು ಇರೋದ್ರಿಂತ ರೀ ಚಂದಂಗೆ ಕುಡ್ಕೋಬೇಕ್ರಿ. ಅದು ಕುಡ್ಕೊಂಡು ಇಷ್ಟು ಚಂದಂಗೆ ಅದನ್ನ ತಿರುಗಿಸಿ ಮಿಕ್ಸ್ ಮಾಡಿ ಹುರಿದ್ರಿಂತ ಅದು ಭಾಳ ಟೇಸ್ಟ್ ಬರ್ತೈತೆ ರೀ. ಈಗ ನೋಡ್ರಿ ಎಷ್ಟು ಚಂದ ಆಗ್ತೈತೆ. ಇದೊಂದು ಒಳ್ಳೆ ಇದು ರೀ. ಉಪವಾಸ ಇದ್ದಾಗಲಿ ಏನಾರ ಇದು. ಈಗ ನೋಡ್ರಿ ಚಳಿಗಾಲಕ್ಕಂತೂ ಬಿಸಿಯಾಗಿ ತಿಂದ್ರೆ ರೀ ಭಾಳ ಪೌಷ್ಟಿಕ ಇರ್ತೈತೆ ರೀ ಇದು. ಯಾಕಂದ್ರೆ ಗೋಧಿ ಹಿಟ್ಟಿರೋದ್ರಿಂತ ತುಪ್ಪ ಇರೋದ್ರಿಂತ ಇದನ್ನು ತಿನ್ಬೋದು ರೀ. ನೋಡ್ರಿ ಈಗ ಬರ್ಫಿ ಮಾಡಕತ್ತೇಳಿ ನಾನು ತಾಟ್ನಾಗ ಇದನ್ನೆಲ್ಲ ಪ್ಲೇಟಲ್ಲೇ ಹಾಕೊಳಕ್ತಾನೆ ರೀ. ತುಪ್ಪ ಸವರೆ ಇಟ್ಟನ್ರಿ ಅದಕ್ಕೆ ಈಗ ಇದನ್ನ ಹಾಕ್ಕೊಂಡು ಒಂದು ಕಪ್ ತೊಗೊಂಡು ಹಿಂಗೆ ಮಾಡ್ಕೊಳಕ್ತಾನೆ ನಾನು. ಅದನ್ನ ಚಂದಂಗೆ ಬರ್ಫಿ ಟೈಪ್ ಮಾಡ್ಬೇಕ್ರಿ. ಅದನ್ನ
ಭಾಳ ಚಂದ ಬರ್ತಾವ್ರಿ ಅವು. ಇದು ಹಿಟ್ಟು ಹುರಿದು ಹೆಂಗೆ ಮುಗಿಸ್ಬೇಕತ್ತಂದ್ರೆ ಎಲ್ಲನೂ ಅದನ್ನ ಬಿಟ್ಕೊಂಡು ಅದೊಂದು ಸ್ವಲ್ಪ ಹಿಂಗೆ ನಾನು ತಿರುಗಿಸೋ ಮುಂದೆ ಅದನ್ನ ನೋಡಿ ಒಂದು ಹದಕ್ಕೆ ಬರೋಣ ತೆಗಿಬೇಕು ನೋಡಿರಿ. ಈಗ ಬರ್ಪಿದೆಲ್ಲ ಒಂದು ಹದ ಬಂದುಬಿಟ್ಟೈತೆ ಅದಕ್ಕೆ. ಅದನ್ನು ಈಗ ನಾನು ಒಂದು ತಾಟಿಗೆ ಹಾಕ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡು ಅದನ್ನ ಇಟ್ಟನ್ರಿ. ಅದನ್ನ ಎಷ್ಟು ಚಂದ ಇದಕ್ಕೆಲ್ಲನೂ ಇದು ಡ್ರೈ ಫ್ರೂಟ್ಸ್ ಅದು ಎಲ್ಲ ಹಾಕಿ ಅದನ್ನು ಬಡಿಬೇಕ್ರಿ ಅದಕ್ಕೆ. ನೋಡಿರಿ ಈಗ ಎಷ್ಟು ಚಂದ ಆಗೈತಿದು. ಅದಕ್ಕೆಲ್ಲನೂ ಡ್ರೈ ಫ್ರೂಟ್ಸ್ ಹಾಕೋದು ಒಳ್ಳೆ ಕೇಕ್ ತಿನ್ನಂಗೆ ಆಕತಿ. ಭಾಳ ಚಂದ ಇರ್ತೈತಿ, ಭಾಳ ಟೇಸ್ಟ್ ಇರ್ತೈತಿ. ಅಗದಿ ಈಜಿಯಾಗಿ ಮಾಡೋದು. ನ್ಯೂ ಇಯರ್ಕದು ಮಾಡ್ಬೇಕಂತಂದ್ರೂ ಇದನ್ನು ಎಷ್ಟು ಚಂದಂಗೆ ಈಜಿಯಾಗಿ ಒಂದು ಎಷ್ಟು ಬೇಕಾದಷ್ಟು ಯಾರು ಬೇಕಾದಷ್ಟು ತಿನ್ನುವಷ್ಟು ನಾವು ಇದನ್ನು ಮಾಡ್ಕೋಬೋದು ರೀ. ಕೇಕ್ ಥರ ಬರ್ಫಿ ಅಷ್ಟು ಚಂದ ಇರ್ತೈತಿ. ಇದು ಭಾಳ ಟೇಸ್ಟಿ ಆದದ್ದು ಬರ್ಫಿ ರೀ. ಇದು ಈಜಿ ಆದದ್ದು, ಟೇಸ್ಟಿ ಆದದ್ದು, ಮತ್ತು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ಇದನ್ನು ಜಲ್ದಿನೇ ಮಾಡ್ಬೋದು ರೀ. ನೋಡಿರಿ ಈಗ ಎಲ್ಲನೂ ಹಚ್ಚೇನಿದು ಎಷ್ಟು ಮಸ್ತ್ ಕಾಣಾಕತ್ತೈತಿ. ಕಲರು ಹಂಗೆ ಬಂದೈತ್ರಿ. ನೀವು ಮಾಡಿ ನೋಡಿರಿ, ಬೆಸ್ಟಾಗಿರ್ತೈತಿ. ಒಳ್ಳೆ ಒಂದು ಗೋಧಿ ಹಿಟ್ಟಿನ ತುಪ್ಪ ಹಾಕಿದಂಥ ಒಂದು ಬರ್ಫಿ ಈಗ ರೆಡಿ ಆಗೈತ್ರಿ. ಈಗ ನೋಡಿರಿ ಇದನ್ನು ನೋಡಿರಿ ಎಷ್ಟು ಚಂದ ಇದು ಬಂದೈತಿ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಒಣಗಿದ್ದು ನೋಡಿ ಅದನ್ನ ಕಟ್ ಮಾಡ್ಬೇಕ್ರಿ. ಈಗ ನೋಡಿರಿ ಕಟ್ ಮಾಡೋಕೆ ಬರೋಂಗೈತಿ. ಕಟ್ ಮಾಡೋಕೆ ತೋರ್ಸಾಕ್ತಾನೆ ನಾನು. ಇನ್ನೂ ಬಿಸಿ ಬಿಸಿನೇ ಆಗೈತ್ರಿ. ಅದು ಬಿಸಿ ಬಿಸಿ ಆಗಿರೋದ್ರಿಂದ ಅದನ್ನ ಈಗ ಕಟ್ ಮಾಡೇನೆ ತೋರ್ಸಾಕ್ತಾನೆ ನಿಮಗೆ. ಆರಿಂದ ಬೆಸ್ಟ್ ಆಗುತ್ತೆ ರೀ. ಅದು ತಣ್ಣಗಾದ್ಮೇಲೆ ಭಾಳ ಮಸ್ತ್ ಆಗುತ್ತೆ. ಈಗ ನೋಡ್ರಿ ತೋರಿಸ್ತೀನಿ ನಾನು ಒಂದು. ಇದು ಎಷ್ಟು ಅಂದ್ರೆ ಮೃದು ಆಗಿರ್ತೈತೆ ಅಂದ್ರೆ ಭಾಳ ಮೃದು ಆಗಿರ್ತೈತಿ. ಈಗ ಬಿಸಿ ಬಿಸಿಯಾಗಿರೋದ್ರಿಂದ ತಗೊಳಕ್ಕೆ ಸರಿಯಾಗಲ್ಲ. ಈಗ ನೋಡ್ರಿ ಬಂದಾವೆಲ್ಲನೂ. ಈಗ ಮಸ್ತಾಗಿರುವಂಥ ಒಂದು ಗೋಧಿ ಹಿಟ್ಟಿನ ಸಕ್ಕರೆ ಹಾಕಿದಂಥ ಬರ್ಫಿ ರೀ. ಇದು ತುಪ್ಪದ ಬರ್ಫಿ, ಗೋಧಿ ಹಿಟ್ಟು ತುಪ್ಪದ ಬರ್ಫಿ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಫಸ್ಟ್ ಕ್ಲಾಸ್ ಆಗಿರ್ತೈತೆ ರೀ. ಒಡೆದು ನೋಡಿದ್ರೆ